ಸ್ನೇಹಿತರೆ, ಮಂಡಿಗೆ ಏನ್ ಫುಡ್ ತಗೋಬೇಕು ಅಂತಂದ್ರೆ ಆಲ್ ವೆಜಿಟೇರಿಯನ್ ಶುಡ್ ಟೇಕ್. ಎಲ್ಲಾ ವೆಜಿಟೇರಿಯನ್ ಸಸ್ಯಾಹಾರಿಗಳು ಮುಖ್ಯವಾಗಿ ತಗೋಬೇಕಾದ್ರೆ ಮೆಂತ್ಯ ಕಾಳನ್ನ ಮೊಳಕೆ ಬರೆಸ್ಕೊಂಡ್ಬಿಟ್ಟು ತಗೋಬೇಕು. ಯಾಕಂದ್ರೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ಸ್ ಕೊರತೆ ತುಂಬಾ ಕಮ್ಮಿ. ಕೆಲವರು ವೆಜಿಟೇರಿಯನ್ ಪ್ರೋಟೀನ್ ತಿಂದ್ರೂ ಕೂಡ ಡೈಜೆಷನ್ ಆಗದಿರೋದು ಒಂದು. ನಾನ್ ವೆಜಿಟೇರಿಯನ್ಸು ಎರಡೂ ಕೂಡ ಡೈಜೆಷನ್ ಆಗಿಲ್ಲ ಅಂದ್ರೆ ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ವೀಗನ್ ಸೋರ್ಸಸ್ ಆಫ್ ಪ್ರೋಟೀನ್ ಬಂದು ಮೆಂತ್ಯ, ಮತ್ತೆ ವಾರಕ್ಕೆ ಒಂದು 3 ದಿನ ಹೆಸರುಕಾಳು ದೋಸೆ ಮಾಡ್ಕೊಂಡು ತಿನ್ನಿ. ಹೆಸರುಕಾಳು ದೋಸೆ ಮಾಡ್ಕೊಂಡು ತಿನ್ನಿ ಬೆಳಗ್ಗೆ ಟೈಮು. ಅದು ಮಾಮೂಲಿ ತಿಂಡಿಗೆ ಅದು ಮಾಡಿ. ಮತ್ತೆ ಈ ಕರಿ ಎಳ್ಳು ಯಾಕಂತಂದ್ರೆ ಅದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರ್ತದೆ. ಅದು ಕಲರೇ ನೋಡಿ ಒಂಥರ ಬ್ಲಾಕ್ ಇದೆಯಲ್ಲ ಅದು. ಆಮೇಲೆ ಇನ್ನೊಂದು ಬಂದು ಮುಖ್ಯವಾಗಿ ಬಂದು ತೆಂಗಿನಕಾಯಿ ಕಂಪಲ್ಸರಿ ತಿನ್ನಿ ಡೈಲಿ. ಹಸಿ ತೆಂಗಿನಕಾಯಿ ಡೈಲಿ ಹಾಫ್ ತಗೊಳ್ಳಿ. ಯೂಶಲಿ ವಯಸ್ಸಾಗಿರೋರಿಗೆ ಜಗಿಯಕ್ಕಾಗಲ್ಲ ಅಂತ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಾಲು ಮಾಡ್ಕೊಂಡು ಕುಡಿರಿ. ಅದೇ ಮಿಕ್ಸಿಗೆ ಹಾಕೊಂಡು ಹಾಲು ಮಾಡ್ಕೊಂಡು ಕುಡಿಬೇಕು. ಜಸ್ಟ್ ಅರ್ಧನ ಕಟ್ ಮಾಡಿ ಚಾಕೊಂಡು ಮಿಕ್ಸಿಗೆ ಹಾಕೊಳ್ಳಿ, ಅದನ್ನ ಕುಡಿರಿ. ಒಂದು ಏಲಕ್ಕಿ ಹಾಕೊಳ್ಳಿ, ಟೇಸ್ಟ್ ಇರುತ್ತೆ, ಹಂಗೆ ಕುಡಿದ್ಬಿಡಿ.